ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಚಿಕ್ಕ ವಯಸ್ಸಿಂದ ನಾವು ಮೆಜಾರಿಟಿಯಾಗಿ ಕೇಳಿರೋದು ಏನಪ್ಪ ಅಂತ ಹೇಳಿದ್ರೆ, ಕೆಟ್ಟದ್ದು ಮಾಡಿದ್ರೆ ನರಕಕ್ಕೆ ಹೋಗೋದು. ಹಿಂದೂಯಿಸಮ್ ಆಗಲಿ, ಕ್ರಿಶ್ಚಿಯಾನಿಟಿ ಆಗಲಿ ಮತ್ತು ಇಸ್ಲಾಮಿಕ್ ಆಗಲಿ, ಸೊ ಈ ಮೂರು ಇಲ್ಲ ಬೇರೆ ರಿಲಿಜಿಯಸ್ ಎಲ್ಲ ಆಗಲಿ ಹೇಳಿರೋದು ಏನಪ್ಪ ಅಂತ ಹೇಳಿದ್ರೆ, ನಾವು ತಪ್ಪು ಮಾಡಿದ್ರೆ ನರಕಕ್ಕೆ ಹೋಗೋದು. ಸೊ ನರಕಕ್ಕೆ ಹೋಗೋದು ಈ ನೆಗೆಟಿವ್ ಥಿಂಗ್ಸ್ನ ನಮ್ಮ ತಲೆಯಲ್ಲಿ ಹಾಕಿ ಕೇಳ್ತಾರೆ ನರಕಕ್ಕೆ ಹೋಗೋದು. ಸೊ ನರಕದಲ್ಲಿ ಏನಿರ್ತದೆ, ಸೊ ನರಕದಲ್ಲಿ ಆ್ಯಕ್ಚುಲ್ ಆಗಿ ಪನಿಷ್ಮೆಂಟ್ ಕೊಡೋ ಜಾಗ, ಓಕೆನಾ. ಸೊ ಸ್ವರ್ಗದಲ್ಲಿ ಚೆನ್ನಾಗಿರ್ತೀವಿ, ಓಕೆನಾ. ಸೊ ಬೆಟರ್ ದೆನ್ ನರಕ ಬಿಟ್ಟು ಸ್ವರ್ಗದಲ್ಲಿ ಚೆನ್ನಾಗಿರ್ತೀವಿ ಅಂತ, ಓಕೆನಾ. ಸೊ ಇದನ್ನು ಬಂದು ನಾವು ಹೇಳಿರೋದು ಕೇಳಿರೋದು, ಓಕೆನಾ. ಸೊ ನರಕದಲ್ಲಿ ಏನೇನು ಪನಿಷ್ಮೆಂಟ್ ಕೊಡ್ತಾರೆ, ಓಕೆನಾ. ಸೊ ಅದನ್ನು ಬಂದ್ಬಿಟ್ಟು ಕಂಪ್ಲೀಟಾಗಿ ಗರುಡ ಪುರಾಣ ಅನ್ನೋ ಒಂದು ಬುಕ್, ಓಕೆನಾ, ಮಿಥಾಲಜಿ ಬುಕ್ ಅಂತ ಹೇಳ್ತೀವಿ. ಸೊ ಹೆಂಗೆ ರಾಮಾಯಣ ಮಹಾಭಾರತ, ಸೊ ಆ ಥರ ಒಂದು ಮಿಥಾಲಜಿ ಬುಕ್ ಇದೆ. ಸೊ ಈ ಮಿಥಾಲಜಿ ಬುಕ್ಕಲ್ಲಿ ಏನು ಬರ್ದಿರ ಅಂತ ಹೇಳಿದ್ರೆ, ಒಂದೊಂದು ತಪ್ಪುಗೂ ಏನೇನು ಪನಿಷ್ಮೆಂಟ್ ದಂಡನೆ ಅಂತೀವಲ್ಲ, ಸೊ ಅದನ್ನು ಕೊಡ್ತಾರೆ. ಸೊ ಅದನ್ನು ಬಂದ್ಬಿಟ್ಟು ಈ ಬುಕ್ಕಲ್ಲಿ ಕಂಪ್ಲೀಟಾಗಿ ಬರ್ತಾರೆ. ಸೊ ಗರುಡ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಿಮಗೆ ಗರುಡ ಪುರಾಣ ಅಂತ ಏನಂತ ಹೇಳ್ಬಿಡ್ತೀನಿ. ಗರುಡ ಪುರಾಣ ಅಂದರೆ ಇದೊಂದು ಹಿಂದೂಯಿಸಮಲ್ಲಿ ಬರೋ ಒಂದು ಹೋಲಿ ಬುಕ್, ಓಕೆನಾ. ಸೊ ಎಲ್ಲರೂ ಹೆಂಗೆ ನಾವು ಕುರಾನು ಮತ್ತು ಬೈಬಲ್, ಮಹಾಭಾರತ, ರಾಮಾಯಣ ಅಂತೀವ, ಸೊ ಆ ಥರ ಒಂದು ಹೋಲಿ ಬುಕ್ಕಲ್ಲಿ ಇದೊಂದು ಗರುಡ ಪುರಾಣದ ಬುಕ್ಕು. ಸೊ ಇದು ಆ್ಯಕ್ಚುಲಿ ಯಾರಿಗೆ ರಿಲೇಟೆಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಹಿಂದೂಯಿಸಮಲ್ಲಿ ನಿಮ್ಗೆಲ್ಲ ಗೊತ್ತು ವೈಷ್ಣವಿಸಮ್ ಮತ್ತು ಶೈವಿಸಮ್ ಅಂತ ಇದೆ. ಸೊ ಇದು ಬಂದ್ಬಿಟ್ಟು ವೈಷ್ಣವಿಸಮ್ ಅವ್ರಿಗೆ ಸೇರಿದ್ದು, ಓಕೆನಾ. ಸೊ ಜಾಸ್ತಿ ಬಿಲೀವ್ ಮಾಡೋದು ಬಂದ್ಬಿಟ್ಟು ಇಬ್ಬರು ಓದ್ತಾರೆ, ಬಟ್ ಜಾಸ್ತಿ ಬಿಲೀವ್ ಮಾಡೋದು ಬಂದ್ಬಿಟ್ಟು ಈ ವೈಷ್ಣವಿಸಮ್ ಅವರು, ಓಕೆನಾ. ಸೊ ವೈಷ್ಣವಿಸಮಲ್ಲಿ ಈ ಬುಕ್ಕಲ್ಲಿ ಬಂದ್ಬಿಟ್ಟು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಗರುಡ ಇದ್ದಾರಲ್ಲ, ಸೊ ಗರುಡ ಬಂದ್ಬಿಟ್ಟು ವಿಷ್ಣು ಹತ್ರ ಕ್ವಶನ್ಸ್ ಕೇಳ್ತಿರೋದು, ಮೀನ್ಸ್ ಅವರು ಇಬ್ಬರು ಮಧ್ಯೆ ಕಮ್ಯುನಿಕೇಟ್ ಇರ್ತದಲ್ಲ, ಸೊ ಅವಾಗ ಅವರಿಬ್ಬರು ಡಿಬೇಟ್ ಮಾಡ್ತಿರೋವಾಗ ಅಲ್ಲಿ ನಡೆದಿರೋ ಒಂದು ಸೆಗ್ಮೆಂಟೇ ಈ ಗರುಡ ಪುರಾಣ. ಸೊ ಗರುಡ ಬಂದ್ಬಿಟ್ಟು ಕ್ವಶನ್ಸ್ ಕೇಳ್ತಿರ್ತಾರಂತೆ. ಸೊ ಈ ಪ್ರಪಂಚದಲ್ಲಿ ಹೆಂಗೆ ಮನುಷ್ಯರು ಇರಬೇಕು, ಸೊ ಹೆಂಗೆ ಈ ಈ ಏನು ಭೂಮಿಯಲ್ಲಿ ಜೀವರಾಶಿಗಳು ಇರಬೇಕು, ಒಬ್ಬ ಗಂಡ ಹೆಂಗಿರಬೇಕು, ಒಂದು ಹೆಂಡತಿರಬೇಕು, ಮಗು ಹೆಂಗಿರಬೇಕು, ಅದು ಲಕ್ಷಣಗಳೇನು, ಸೊ ಇದೆಲ್ಲ ಕ್ವಶನ್ಸ್ ಕೇಳ್ತಿರುವಾಗ ಅದಕ್ಕೆ ವಿಷ್ಣು ದೇವರು ಬಂದ್ಬಿಟ್ಟು ಆನ್ಸರ್ಸ್ ಕೊಡ್ತಿರ್ತಾರೆ. ಸೊ ಇದನ್ನೇ ಬುಕ್ಕಾಗಿ ಮಿಥಾಲಜಿ ಇದರಲ್ಲಿ ಬಂದ್ಬಿಟ್ಟು ಬರೆದಿದ್ದಾರೆ. ಸೊ ಅದ್ರ ಜೊತೆ ಸೊ ಇದೆಲ್ಲ ಒಂದೊಂದು ಸೆಗ್ಮೆಂಟ್ ಬರ್ತದೆ. ಸೊ ಅದ್ರ ಜೊತೆ ಈ ಪನಿಷ್ಮೆಂಟ್ಸ್ ಅಂತ ಒಂದು ಅದು ಸೆಗ್ಮೆಂಟ್ ಇರ್ತದೆ. ಏನು ಇದು ದಂಡನೆ ಕೊಡೋದು, ಏನು ಯಾರ್ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಏನೇನು ದಂಡನೆ ಇರೋದನ್ನ ಬಂದ್ಬಿಟ್ಟು ಈ ಇದ್ರಲ್ಲಿ ಕಂಪ್ಲೀಟಾಗಿ ಬರೆದಿದ್ದಾರೆ, ಓಕೆನಾ, ಈ ಗರುಡ ಪುರಾಣ ಅನ್ನೋ ಒಂದು ಬುಕ್ಕಲ್ಲಿ, ಓಕೆನಾ. ಸೊ ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಪನಿಷ್ಮೆಂಟ್ಸ್, ಓಕೆನಾ, ಎಷ್ಟೋ ಲಕ್ಷಾಂತರ ಪನಿಷ್ಮೆಂಟ್ ಇದೆ ಅಂದರೆ ಆ ತಪ್ಪುಗಳಿಗೆ ಒಂದೊಂದು ಪನಿಷ್ಮೆಂಟ್ ಇದೆ. ಸೊ ಅದರಲ್ಲಿ ಬಂದ್ಬಿಟ್ಟು ಒಂದು ಟಾಪ್ 10 ವೈರ್ಡ್ ಆಗಿ ಈ ಥರ ಎಲ್ಲ ಒಂದು ಥಿಂಕ್ ಮಾಡ್ತಾರಾ ಅನ್ನೋ ಒಂದು ಪನಿಷ್ಮೆಂಟ್ನೆಲ್ಲ ಒಂದು 10 ಪನಿಷ್ಮೆಂಟ್ನ ಮಾತ್ರ ಕ್ಯಾಟಗರಿ ಮಾಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಡೇ ಟು ಡೇ ಲೈಫಲ್ಲಿ ನೋಡಿರೋ ತಪ್ಪಾಗಲಿಲ್ಲ, ನಾವು ಆ್ಯಕ್ಚುಲಿ ಮಾಡಿರೋ ತಪ್ಪಾಗಲಿ, ಸೊ ಇದನ್ನೆಲ್ಲ ಕ್ಯಾಟಗರೈಸ್ ಮಾಡಿ, ಓಕೆ, ಜನರಲ್ ಆಗಿ ಮಾಡಿದ್ದೀನಿ. ಯಾಕಂದರೆ ಲಕ್ಷಾಂತರ ತಪ್ಪುಗಳು ಮತ್ತು ಲಕ್ಷಾಂತರ ಪನಿಷ್ಮೆಂಟ್ಗಳಿದೆ. ಸೊ ಅದನ್ನೆಲ್ಲ ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಜನರಲ್ ಆಗಿ ಯಾವುದು ನಾವು ನೋಡಿರೋದು ಇಲ್ಲ ಕಂಡಿರೋದು, ಸೊ ಈ ಥರ ತಪ್ಪುಗಳಾಗಲಿ, ಸೊ ಅದಕ್ಕೆ ಏನು ಪನಿಷ್ಮೆಂಟ್ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ, ಓಕೆನಾ. ಸೊ ಫರ್ದರ್ ಡೇಲಿ ವಿಡಿಯೋಲಿಕ್ಕೆ ಹೋಗೋಣ, ಬನ್ನಿ. ಓಕೆ, ನಮ್ಮ ಲಿಸ್ಟಲ್ಲಿರೋ ಫಸ್ಟ್ ಪನಿಷ್ಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ, ಯಾರಿಗಂತ ಹೇಳಿದ್ರೆ ಕಳ್ತನ ಮಾಡ್ತಾರಲ್ಲ, ಸೊ ರಾಬ್ರಿ ಮಾಡ್ತಾರಲ್ಲ, ಸೊ ಅವ್ರಿಗೆ. ಸೊ ರಾಬ್ರಿ ಮಾಡೋದಂದರೆ ನೀವು ದೊಡ್ಡ ದೊಡ್ಡ ಚಿನ್ನ ಇಲ್ಲ ಕತ್ತಲ್ಲಿರೋ ಚೈನ್ ಕಿತ್ಕೊಂಡು ಹೋಗೋದು, ಸೊ ಇಂಥದ್ದಲ್ಲ. ನೀವು ಚಿಕ್ಕ ₹1 ಐಟಮ್ ಯಾವುದು ಕದ್ರೂ ಮತ್ತು ₹1,00,00,000 ಐಟಮ್ ಕದ್ರೂ, ಸೊ ಕಳ್ತಾನೆ, ಓಕೆನಾ. ಸೊ ಅಲ್ಲಿ ಬಂದ್ಬಿಟ್ಟು ಏನು ಡಿಫ್ರೆನ್ಸ್ ಎಲ್ಲ ಇಲ್ಲ, ಇದಿಷ್ಟೇ ಅದಷ್ಟೇ ಅಂತಲ್ಲ, ಎಲ್ಲ ಒಂದೇ, ಓಕೆನಾ. ಸೊ ಎಲ್ಲರಿಗೂ ಕೊಡೋ ಪನಿಷ್ಮೆಂಟ್ ಯಾವುದಂತ ಈ ಕಳ್ತನ ಮಾಡೋ ಕ್ಯಾಟಗರಿಲಿ ಬರೋರಿಗೆಲ್ಲ ತಮಿಶ್ರಮ್ ಅನ್ನೋ ಒಂದು ಪನಿಷ್ಮೆಂಟ್, ಓಕೆನಾ. ಸೊ ಈ ತಮಿಶ್ರಮ್ ಅನ್ನೋ ಒಂದು ಪನಿಷ್ಮೆಂಟ್ ಹೆಂಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಇವಾಗ ಬಂದ್ಬಿಟ್ಟು ನಾವು ಸತ್ತೋದ ಮೇಲೆ ನಮ್ಮ ಜೀವ ಬಂದ್ಬಿಟ್ಟು ನವದ್ವಾರಗಳಲ್ಲಿ ಒಂದು ದ್ವಾರದಲ್ಲಿ ಆಚೆ ಹೋಗ್ಬಿಡ್ತದೆ, ಓಕೆನಾ. ಸೊ ಆ ಆತ್ಮ ಬಂದ್ಬಿಟ್ಟು ಯಮಲೋಕಕ್ಕೆ ಹೋಗುತ್ತಂತೆ. ಸೊ ಯಮಲೋಕಕ್ಕೆ ಹೋಗ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ತಿರ್ಗಾ ನಿಮ್ಮ ಬಾಡಿಗೆ ಆತ್ಮನ ಒಲೆಯಕ್ಕೆ ಕಲಿಸಿ, ಸೊ ನಿಮ್ಮನ್ನ ನಾರ್ಮಲ್ ಮನುಷ್ಯರ ಥರ ಮಾಡಿ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಬಟ್ಟೆನೆಲ್ಲ ಫುಲ್ಲು ನ್ಯೂಡ್ ಮಾಡ್ತಾರಂತೆ. ಮೀನ್ಸ್ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ನಿಮ್ಮನ್ನ ಆ ಕಡೆ ಈ ಕಡೆ ಕೈ ಕಟ್ಟಾಕ್ಬಿಟ್ಟು ಒಂದು ಗದೆ, ಓಕೆನಾ, ಒಂದು ಗದೆ ಅಂದ್ರೆ ಗೊತ್ತಲ್ಲ ನಿಮಗೆ. ಸೊ ಗದೆಯಲ್ಲಿ ಬಂದ್ಬಿಟ್ಟು ಮುಳ್ಳಿನ ತಂತಿ ಹಾಕ್ಬಿಟ್ಟು ಹೊಡಿತಾ ಇರ್ತಾರಂತೆ ಅದರಲ್ಲಿ, ಓಕೆನಾ. ಸೊ ಅದು ಎಷ್ಟೊತ್ತು ಹೊಡಿತಾರೆ ಅಂತ ಹೇಳಿದ್ರೆ, ಹೇಳಿದ್ನಲ್ಲ ನಾವು ₹1 ನೀವು ಕದಿರ್ತೀರ, ಸೊ ಅದರಿಂದ ಯಾರು ಸಫರ್ ಆಗಿರ್ತಾರೆ, ಎಷ್ಟೋ ಸಫರ್ ಆಗಿರ್ತಾರೋ ಸೊ ಅಷ್ಟು 10 ಸಫರ್ ನಿಮಗೆ ಆ ಇದ್ರಲ್ಲಿ ಕೊಡ್ತಾರಂತೆ. ಸೊ ₹100 ಕೋಟಿ ಚಿನ್ನ ಎಲ್ಲ ಎಷ್ಟು ಸಫರ್ ಮಾಡಿರ್ತಾರೆ ನೋಡಿ, ಸೊ ಅದು ಬಂದ್ಬಿಟ್ಟು ಹೊಡಿತಾರೆ. ಸೊ ಹೆಂಗೆ ಹೊಡಿತಾರೆ ಅಂದರೆ, ರಕ್ತ ಎಲ್ಲ ಆಚೆ ಬಂದು ನೀವು ನನಗೆ ಊಟ ಬೇಕು, ನೀರು ಬೇಕು ಅಂತ ಅನ್ನೋ ಅಷ್ಟು ಹೊಡಿತಾ ಇರ್ತಾರಂತೆ. ಸೊ ಅದು ಬಂದ್ಬಿಟ್ಟು ಟೈಮ್ ಬೇಸಿಸು, ನೀವು ಎಷ್ಟು ತಪ್ಪು ಮಾಡಿರ್ತಾರೋ ಮತ್ತು ಅವ್ರು ಎಷ್ಟು ಸಫರ್ ಆಗಿರ್ತಾರೋ, ಸೊ ಅಷ್ಟು ಆ ಪನಿಷ್ಮೆಂಟ್ನ ನಿಮ್ಗೆ ಈ ತಮಿಶ್ರಮ್ ಅನ್ನೋ ಒಂದು ಪನಿಷ್ಮೆಂಟ್ ಕ್ಯಾಟಗರಿಯಲ್ಲಿ ಬರ್ತದೆ. ನೆಕ್ಸ್ಟ್ ನಮ್ಮ ಲಿಸ್ಟಲ್ಲಿರೋ ಪನಿಷ್ಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಅಂಧ ತಮಿಶ್ರಮ್. ಸೊ ಅಂಧ ತಮಿಶ್ರಮ್ ಅಂತ ಏನಂತ ಹೇಳಿದ್ರೆ, ನಾವು ಫಸ್ಟ್ ನೋಡಿದ ತಮಿಶ್ರಮ್, ಇದು ಅಂಧ ತಮಿಶ್ರಮ್. ಸೊ ಅಂಧ ತಮಿಶ್ರಮ್ ಯಾರಿಗಪ್ಪ ಅಂತ ಹೇಳಿದ್ರೆ,
ಚೀಟಿಂಗ್ ಮಾಡೋರು. ಸೊ ನಿಮ್ಮ ಪಾರ್ಟ್ನರ್ಸ್ಗಳಿಗೆ ಚೀಟಿಂಗ್ ಮಾಡೋದು. ಸೊ ಪಾರ್ಟ್ನರ್ಸ್ ಅಂದರೆ ವೈಫ್ ಆಗಲಿ, ಗಂಡ ಆಗಲಿ, ಲವ್ವರ್ ಆಗಲಿ, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್. ಸೊ ಈ ಥರ ಯಾರಿಗೆ ಚೀಟ್ ಮಾಡೋದು. ಸೊ ಹೆಂಗಂತ ಹೇಳಿದ್ರೆ, ಇವಾಗ ನೀವು ಮದುವೆ ಆಗಿರ್ತದೆ. ಸೊ ನೀವು ವೈಫ್ ಆಗಲಿ, ಇಲ್ಲ ಹಸ್ಬೆಂಡ್ ಆಗಲಿ, ನಿಮ್ಮನ್ನ ಬಿಟ್ಬಿಟ್ಟು ಇನ್ನೊಬ್ಬರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರೋದು, ಇಲ್ಲ ಗರ್ಲ್ ಫ್ರೆಂಡ್ ಆಗಲಿ, ಬಾಯ್ ಫ್ರೆಂಡ್ ಆಗಲಿ, ನಿಮ್ಮನ್ನ ಬಿಟ್ಟು ಇನ್ನೊಂದು ಮಾನಸಿಕವಾಗಿ ನಿಮ್ಮನ್ನ ಚೀಟ್ ಮಾಡೋದು. ಸೊ ಇವ್ರಿಗೆಲ್ಲ ಬಂದ್ಬಿಟ್ಟು ಈ ಅಂಧ ತಮಿಶ್ರಮ್ ಅನ್ನೋ ಒಂದು ಪನಿಷ್ಮೆಂಟ್ ಅಲ್ಲಿ ಮೇಲೆ ಕಾಯ್ತಿದೆ. ಸೊ ಆ ಅಂಧ ಪನಿಷ್ಮೆಂಟ್ ಅನ್ನೋ ಇದು ಏನಪ್ಪ ಅಂತ ಹೇಳಿದ್ರೆ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಸೇಮ್ ಇವಾಗ ಸ್ಟಾರ್ಟಿಂಗಲ್ಲಿ ಹೆಂಗೆ ನೀವು ನ್ಯೂಡಾಗಿ ಮಾಡಿಬಿಟ್ಟು ಕಟಾಕ್ಬಿಟ್ಟು ಹೊಡಿತಾರೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮ್ಮನ್ನ ಫುಲ್ ನ್ಯೂಡಾಗಿ ಮಾಡಿಬಿಟ್ಟು ನಿಮ್ಮನ್ನ ಬಂದ್ಬಿಟ್ಟು ಒಂದು ಪಾತಾಳಕ್ಕೆ ಎಸಿತಾರಂತೆ. ಸೊ ಅದು ಬಂದ್ಬಿಟ್ಟು ಔಟರ್ ಸ್ಪೇಸು ಅಂತ ಹೇಳ್ತಾರೆ. ಸೊ ಔಟರ್ ಸ್ಪೇಸಲ್ಲಿ ಆಗ್ದಾಗ ಏನಾಗುತ್ತಂತೆ, ನೀವು ಹೋಯ್ತಾ ಇರ್ತೀರಂತೆ ಕೆಳಗಡೆ. ಸೊ ಯಾವಾಗ ನೆಲ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಆ ಮೈಂಡ್ ಸೆಟ್ಟಲ್ಲಿ ಇರ್ತೀರಂತೆ. ಸೊ ಆ ಇದರಲ್ಲಿ ಸೆಂಟ್ರಲ್ ಬಂದ್ಬಿಟ್ಟು ಆ ಕಡೆ ಈ ಕಡೆ ಬಂದ್ಬಿಟ್ಟು ಒಂದು ಚಾಕು ಮತ್ತು ಒಂದು ಏನು ಗದೆ, ಸೊ ಅದ್ರಲ್ಲಿ ಬಂದು ಮುಳ್ಳು, ಸೊ ಮುಳ್ಳಿನ ತಂತಿ, ಸೊ ಇದನ್ನೆಲ್ಲ ಬಂದು ಪಟಾರ್ ಅಂತ ಹೊಡಿತಾ ಇರ್ತಾರಂತೆ. ಎಷ್ಟು ಹೊಡಿತಾ ಇರ್ತಾರಂತೆ, ಎಷ್ಟು ದಿನ ಈ ಏನೋ ಸ್ಪೇಸಲ್ಲಿ ಬೀಳ್ತಿದೆ ಅಂತ ಹೇಳಿದ್ರೆ, ನೀವು ಯಾರು ಮೋಸ ಮಾಡಿರ್ತೀರೋ ಅವ್ರ ಬಾಡಿಯಲ್ಲಿ ಎಷ್ಟು ಕೂದಲಿರುತ್ತೋ ಅಷ್ಟು ಡೇಸ್ ಬಂದ್ಬಿಟ್ಟು ನೀವು ಪಾತಾಳದಿಂದ ಕೆಳಗೆ ಬೀಳ್ತಾ ಇರ್ತೀರಂತೆ. ಸೊ ಆ ಥರ ಹೊಡಿತಿರುವಾಗ ಅವ್ರ ಕೂದಲು ಕಾಲೇದಕ್ಕೆ ನೀವು ಬಂದು ನೆಲ ಟಚ್ ಆಗಿ ಬ್ಲಾಸ್ಟ್ ಆಗಿ ಅಲ್ಲಿ ಬಂದ್ಬಿಟ್ಟು ಆ ನೋವು ಅನುಭವಿಸ್ತೀರಂತೆ. ಸೊ ಇದೇ ಅಂಧ ತಮಿಶ್ರಮ್ ಅನ್ನೋ ಒಂದು ಪನಿಷ್ಮೆಂಟ್. ನಮ್ಮ ಲಿಸ್ಟಲ್ಲಿರೋ 3ನೇ ಪನಿಷ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ ರೌರವಂ. ಸೊ ಈ ರೌರವಂ ಪನಿಷ್ಮೆಂಟ್ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ, ನಂಬಿಕೆ ದ್ರೋಹ ಮಾಡ್ತಾರೆ ಗೊತ್ತಾ. ಸೊ ನಂಬಿಕೆ ದ್ರೋಹ ಅಂತ ಹೇಳಿದ್ರೆ, ನೀವು ಒಂದು ಮನುಷ್ಯರು ನಂಬಿಕೆ ದ್ರೋಹ ಮಾಡೋದು, ಮತ್ತು ಇಲ್ಲಾಂದರೆ ಇವಾಗ ಗಂಡ ಹೆಂಡತಿ ನಂಬಿಕೆ ದ್ರೋಹ, ಇಲ್ಲಾಂದರೆ ಫ್ರೆಂಡ್ಸ್ ನಂಬಿಕೆ ದ್ರೋಹ ಅಂತ ಮಾತ್ರ ಇಲ್ಲ, ಪೊಲಿಟಿಷಿಯನ್ಸ್ ಆಗಲಿ, ಪೊಲೀಸ್ ಆಗಲಿ. ಸೊ ಇವಾಗ ನಾವು ಒಬ್ಬರನ್ನ ನಂಬಿಕೆ ಕೊಟ್ಟು ನಾವು ಒಂದು ಓಟ್ ಹಾಕ್ತೀವಿ, ಓಕೆನಾ. ಸೊ ಇವ್ನು ಚೆನ್ನಾಗಿ ಮಾಡ್ತಾರೆ, ಸೊ ನಮ್ಗೆ ಒಳ್ಳೆ ದಿನ ಇದೆ ಅಂದ್ಬಿಟ್ಟು ಮಾಡ್ತೀವಿ ಅನ್ಕೋ. ಸೊ ಅವ್ರು ಬಂದ್ಬಿಟ್ಟು ನಮ್ಗೆ ಕೈ ಕೊಟ್ಟರೆ, ಇಲ್ಲ ಅವರು ನಮ್ಗೆ ಅಗೇನೆಸ್ಟಾಗಿ ಏನಾದ್ರು ಮಾಡಿದ್ರೆ ಚೀಟಿಂಗ್, ದಟ್ ಈಸ್ ಕಾಲ್ಡ್ ಚೀಟಿಂಗ್, ರೈಟ್. ಸೊ ಈ ಚೀಟಿಂಗ್ನೆಲ್ಲ ಯಾರು ಮಾಡ್ತಾರೋ ಅದಕ್ಕೆ ಬಂದ್ಬಿಟ್ಟು ರೌರವಂ ಅನ್ನೋ ಒಂದು ಪನಿಷ್ಮೆಂಟ್ ಬಂದ್ಬಿಟ್ಟು ಅಲ್ಲಿ ಕಾಯ್ತಿದೆ, ಓಕೆನಾ. ಸೊ ಈ ರೌರವಂ ಪನಿಷ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ನೀವು ಏನೋ ಚೀಟಿಂಗ್ ಮಾಡಿರ್ತಾರೆ ಅನ್ಕೊಳ್ಳಿ ನಿನ್ನ. ಸೊ ಯಾರೋ ಚೀಟಿಂಗ್ ಆಗಿರ್ತಾರೆ ನಿನ್ನಿಂದ. ಸೊ ನೀವು ಸತ್ತಿ ಹೋಗ್ತೀರಾ. ಸೊ ಅವ್ರು ಬಂದ್ಬಿಟ್ಟು ಆ ಇದ್ರಲ್ಲಿ ಬಂದ್ಬಿಟ್ಟು ರೌರವಂ ಅನ್ನೋ ಒಂದು ಸ್ನೇಕ್ ಇರ್ತಂತೆ. ರೌರವಂ ಅನ್ನೋ ಒಂದು ಸ್ನೇಕ್ ಬಂದ್ಬಿಟ್ಟು ನಿಮ್ಮನ್ನ ಕಚ್ಚಿ ತಿನ್ನುತ್ತಂತೆ, ಕಚ್ಚಿ ತಿಂದು ಸಾಯಿಸುತ್ತಂತೆ. ಸೊ ಆ ಏನು ಯಾರು ದ್ರೋಹ ಮಾಡಿರ್ತೀರೋ, ಎಷ್ಟು ಜನಕ್ಕೆ ದ್ರೋಹ ಮಾಡಿರ್ತೀರೋ ಅವ್ರಿಗೆ ಎಷ್ಟು ಮೈಯಲ್ಲಿ ಕೂದಲು ಇರ್ತದೋ. ಸೊ ಆ್ಯಕ್ಚುಲಿ ಇಲ್ಲಿರೋ ಬರೋ ದಂಡನೆಗಳೆಲ್ಲ ಟೈಮ್ ಬೇಸಿಸ್ ಅಲ್ಲ. ಸೊ ಆ ಟೈಮ್ ಬೇಸಿಸ್, ಡೇ ಬೇಸಿಸ್ ಬಂದ್ಬಿಟ್ಟು ಯಾರು ದ್ರೋಹ ಮಾಡಿರ್ತೀರೋ, ಸೊ ಯಾರು ಅಫೆಕ್ಟ್ ಆಗಿರ್ತಾರೋ ನಿಮ್ಮಿಂದ, ಅವ್ರಿಗೆ ಎಷ್ಟು ಕೂದಲು ಇರ್ತದೋ ಸೊ ಅಷ್ಟು ದಿವಸ ಈ ಏನು ಪನಿಷ್ಮೆಂಟ್ಗಳೆಲ್ಲ ಬಂದ್ಬಿಟ್ಟು ನಿಮಗೆ ಕೊಡ್ತದೆ. ಸೊ ಅದೇ ಥರನೇ ಒಂದೊಂದು ಸತಿ ಸಾಯ್ತೀರ, ತಿರ್ಗಾ ತಂದು ಹಾಕ್ತಾರೆ ಅಲ್ಲಿಗೆ, ತಿರ್ಗಾ ಸ್ನೇಕ್ ತಿಂದು ಸಾಯಿಸ್ತಾರೆ, ತಿರ್ಗಾ ಸಾಯಿಸ್ತೀರ. ಸೊ ಈ ಥರ ಬಂದ್ಬಿಟ್ಟು ಅವ್ರು ಬೈಯಲ್ಲಿ ಎಷ್ಟು ಕೂದಲು ಇರ್ತದೋ ಅಷ್ಟು ದಿನ ಬಂದ್ಬಿಟ್ಟು ಆ ಸ್ನೇಕ್ ಹತ್ರ ಕಚ್ಚಿಸ್ಕೊಂಡು ಸಾಯ್ತೀರ. ಸೊ ಇದು ಬಂದ್ಬಿಟ್ಟು ಯಾರು ನಂಬಿಕೆ ದ್ರೋಹ ಮಾಡ್ತಾರೋ ಅವ್ರಿಗೆ ಕೊಡೋ ಒಂದು ಪನಿಷ್ಮೆಂಟು ಯಮಲೋಕದಲ್ಲಿ, ಓಕೆ. ನೆಕ್ಸ್ಟು ಪನಿಷ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಕುಂಬಿ ಭಾಗಂ. ಸೊ ಇದನ್ನೆಲ್ಲ ನೀವು ಆ್ಯಕ್ಚುಲಿ ಕೇಳಿರ್ತೀರ, ಈ ವರ್ಡ್ ಕೇಳಿರ್ಬೋದು, ಬಟ್ ಈ ಪನಿಷ್ಮೆಂಟ್ ಕೇಳಿರ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಒಂದು ಹಾಟ್ ಬಾಯ್ಲ್ಡ್ ಆಗಿರೋ ಒಂದು ಬಾಂಡ್ಲಿಯಲ್ಲಿ ಬಂದ್ಬಿಟ್ಟು ಮನುಷ್ಯನ ಹಾಕಿ ಫ್ರೈ ಮಾಡೋದು ಕಬಾಬ್ ಥರ. ಸೊ ಆ್ಯಕ್ಚುಲಿ ಇದು ಬಂದು ಎಲ್ಲರಿಗೂ ಗೊತ್ತಿರ್ತದೆ, ಎಲ್ಲರೂ ಕೇಳಿರ್ತಾರೆ ಈ ಥರ ನೀವು ಯಮಲೋಕಕ್ಕೆ ಹೋದ್ರೆ ನೀನು ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾರೆ ಅನ್ನೋ. ಸೊ ಇದು ಯಾರಿಗಂತ ಹೇಳಿದ್ರೆ, ನೀವು ಥಿಂಕ್ ಮಾಡಿ, ಎಣ್ಣೆಲಿ ಹಾಕ್ಬಿಟ್ಟು ಒಬ್ಬರನ್ನ ಫ್ರೈ ಮಾಡೋ ಇಮ್ಯಾಜಿನೇಷನ್ ಆ ಕಾಲದಲ್ಲಿ ಬರ್ದಿರ್ತಾರೆ ಅಂತೇಳಿ, ಓಕೆನಾ. ಸೊ ಈ ಪನಿಷ್ಮೆಂಟ್ ಯಾರಿಗಂತ ಹೇಳಿದ್ರೆ ಇನ್ನೋಸೆಂಟ್ ಪೀಪಲ್ ಇರ್ತಾರೆ ಗೊತ್ತಾ. ಇನ್ನೋಸೆಂಟ್ ಪೀಪಲ್ ಅಂದರೆ ಇವಾಗ ಇವ್ರು ನಿಮ್ಮನ್ನ ನಂಬ್ಕೊಂಡೇ ಒಬ್ರು ಇರ್ತಾರೆ. ಸೊ ಅವ್ರಿಗೇನು ಗೊತ್ತಿಲ್ಲ, ಅವ್ರಿಗೆ ಈಸಿಯಾಗಿ ಯಾಮಾರಿಸ್ಬಿಡ್ಬೋದು. ಸೊ ಈ ಥರ ಪೀಪಲ್ನ ಬಂದ್ಬಿಟ್ಟು ನೀವು ಸಾಯಿಸ್ಬಿಟ್ರೆ, ಸೊ ನಿಮ್ಮ ಸೆಲ್ಫಿಶ್ಗಾಗಿ ಇಲ್ಲ ನಿಮ್ಮ ಒಂದು ಲಾಭಕ್ಕಾಗಿ ಅವ್ರನ್ನ ಸಾಯಿಸ್ಬಿಟ್ರೆ, ಆ್ಯಕ್ಚುಲಿ ಇದನ್ನು ನೀವು ಒಂದು ದೊಡ್ಡ ಲೆವೆಲಲ್ಲಿ ತೊಗೊಬೋದು, ಇಲ್ಲ ಚಿಕ್ಕ ಲೆವೆಲಲ್ಲಿ ತೊಗೊಬೋದು, ಓಕೆನಾ. ಸೊ ಇವಾಗ ಒಂದು ಚಿಕ್ಕ ಕಂಪ್ನಿ ಇರ್ತದೆ. ಸೊ ಇವನಿಂದ ನನಗೆ ಏನು ಇವನು ಸತ್ತೋದ್ರೆ ನಂಗೆ ಲಾಭಪ್ಪ ಅಂತ ಹೇಳ್ಬಿಟ್ಟು ಅವ್ನ ಸಾಯಿಸ್ಬಿಟ್ರೆ, ಸೊ ಈ ಥರ ಒಂದು ಪ್ರಾಣಿ ಆಗಲಿ, ಒಂದು ಮನುಷ್ಯರಾಗಲಿ, ಸೊ ಈ ಥರ ಎಲ್ಲ ನೀವು ಸಾಯಿಸಿದ್ರೆ ನಿಮಗೆ ಈ ದಂಡನೆ ಅಲ್ಲಿ ಕಾಯ್ತಿದೆ, ಓಕೆನಾ. ಓಕೆ, ನಮ್ಮ ಲಿಸ್ಟಲ್ಲಿರೋ ನೆಕ್ಸ್ಟ್ ಪನಿಷ್ಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಅಂಧಕೂಪಂ. ಸೊ ಈ ಅಂಧಕೂಪಂ ಅಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ಯಾರಿಗೆ ಅಂತ ಹೇಳಿದ್ರೆ, ಇವಾಗ ನಮ್ಮ ಸುತ್ತ ಇರುವೆ ಆಗಲಿ, ಸೊಳ್ಳೆ ಆಗಲಿ ಎಷ್ಟೊಂದು ನಾವು ಸಾಯಿಸಿರ್ತೀವಿ. ಬಟ್ ಅದು ಬಂದು ನಮಗೆ ಏನು ಟ್ರಬಲ್ ಮಾಡಿದ್ದಕ್ಕೆ ನಾವು ಸಾಯಿಸಿರ್ತೀವಿ. ಇನ್ ಕೇಸ್ ನಾವು ಅದನ್ನ ಗೊತ್ತಿಲ್ಲದೆ ಸಾಯಿಸಿದ್ರು ಓಕೆನಾ. ಇನ್ ಕೇಸ್ ಅದು ಏನೋ ಬೇಕಂತಲೇ ಮಾಡಿದರೆ, ಇವಾಗ ಅದು ಒಂದು ಇರುವೆ ಏನೋ ಅದು ಪಾಡಿಗೆ ಹೋಯ್ತಿರುತ್ತೆ, ನಿಮ್ಗೇನೋ ಒಂದು ಕಷ್ಟ ಇರ್ತದೆ, ನೀವೇನೋ ಒಂದು ಜಾಲಿ ಮೂಡ್ನೆಲ್ಲ ಫೋನಲ್ಲಿ ಮಾತಾಡ್ಕೊಂಡು ನೋಡಿ ಸಾಯಿಸ್ತೀರಾ ಅಂದ್ಕೊಳ್ಳಿ. ಸೊ ಆ ಥರ ಮಾಡಿದ್ರೆ, ಸೊಳ್ಳೆ ಆಗಲಿ, ಒಂದು ಅನಿಮಲ್ ಆಗಲಿ ಯಾವುದಂತ ಮಾಡಿದ್ರೆ ಅಂದ್ಕೊಳ್ಳಿ, ನೀವು ಬಂದ್ಬಿಟ್ಟು ಯಮಲೋಕಕ್ಕೆ ಹೋದಾಗ ಈ ಆ್ಯಕ್ಚುಲಿ ಯಮನ ಹತ್ರ ಬಂದ್ಬಿಟ್ಟು ಎಲ್ಲರಿಗೂ ನ್ಯಾಯ ಸಿಗುತ್ತೆ ಯಮನ ಹತ್ರ ಹೋದರೆ. ಸೊ ಅದೇ ಆ ಕಾನ್ಸೆಪ್ಟ್, ಓಕೆನಾ. ಸೊ ಯಮನಿಗೆ ಒಂದು ಚಿಕ್ಕ ಇರುವೆಯಿಂದ ಹಿಡಿದು ದೊಡ್ಡ ಮನುಷ್ಯರಿಗಂತ ಫುಲ್ ನ್ಯಾಯ ಕೊಡ್ತಾರೆ. ಸೊ ಅದೇ ಥರನೇ ಆ ಇರುವೆ ಹೋಗ್ಬಿಟ್ಟು ಅಲ್ಲಿ ಕಂಪ್ಲೇಂಟ್ ಮಾಡುತ್ತೆ ಅಂತ, ಈ ಥರ ನೋಡಿ ಸಾಯಿಸ್ಬಿಟ್ಟು ನಾನು ಸುಮ್ಮನೆ ಹೋಗ್ತಿದೆ ಅಂತ. ಸೊ ಅದನ್ನು ಬಂದ್ಬಿಟ್ಟು ನೀವು ಸತ್ತು ಅಲ್ಲಿ ಮ್ಯಾಡೆ ಹೋದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮನ್ನ
ಆ ಇರುವೆ ಬಂದು ನಿಮ್ಗಿಂತ 100 ಪಟ್ಟು ದೊಡ್ಡದಾಗುತ್ತೆ. ಸೊ ಅವಾಗ ಬಂದ್ಬಿಟ್ಟು ಅದಕ್ಕೆ ನಿಮ್ಮನ್ನ ಮೀಲ್ಸ್ ಆಗಿ ಹಾಕ್ಬಿಡ್ತಾರಂತೆ. ಅದು ಬಂದ್ಬಿಟ್ಟು ನೀವು ಸೊಳ್ಳೆ ಆಗಲಿ ಇರುವೆ ಆಗಲಿ ಇಮ್ಯಾಜಿನ್ ಮಾಡಿ, ಒಂದು ಇರುವೆ ನಿಮ್ಗಿಂತ ದೊಡ್ಡದು ಒಂದು 100 ಟೈಮ್ಸ್ ದೊಡ್ಡದಾಗಿದ್ರೆ ಹೆಂಗಿರ್ತದೆ. ಸೊ ಇದೆಲ್ಲ ಬಂದ್ಬಿಟ್ಟು ಅಲ್ಲಿ ಯಮಲೋಕದಲ್ಲಿ ಏನು ಪನಿಷ್ಮೆಂಟ್ ಆಗಿ ಕೊಡ್ತಾರೆ. ನೆಕ್ಸ್ಟ್ ನಮ್ಮ ಲಿಸ್ಟಲ್ಲಿ ಇರೋ ಪನಿಷ್ಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ವಜ್ರಕಾಂತಕ ಸಲ್ಮಾಲಿ. ಓಕೆ ಸೊ ಈ ವಜ್ರಕಾಂತಕ ಸಲ್ಮಾಲಿ ಅನ್ನೋ ಒಂದು ಪನಿಷ್ಮೆಂಟ್ ಏನಪ್ಪ, ಯಾರಿಗಂತ ಹೇಳಿದ್ರೆ ಅನಿಮಲ್ಸ್ ಜೊತೆ ಯಾರು ಸೆಕ್ಸ್ ಮಾಡಿಕೋತಾರೋ. ಓಕೆನಾ, ಸೊ ನೀವು ಕೇಳ್ಬೋದು ಅನಿಮಲ್ ಜೊತೆ ಎಲ್ಲ ಯಾರು ಸೆಕ್ಸ್ ಮಾಡಿಕೋತಾರೆ ಅಂತ ಹೇಳಿದ್ರೆ ಇದು ಆಚೆ ಬರ್ತಿಲ್ಲ, ಯಾಕಂದರೆ ಅನಿಮಲ್ ಹೋಗಿ ಕಂಪ್ಲೇಂಟ್ ಮಾಡಲ್ಲ, ಇದು ನನ್ನ ಜೊತೆ ಒಂದು ಸೆಕ್ಸ್ ಮಾಡಿಕೊಂಡಲ್ಲ, ಇದು ನಡೀತಿದೆ. ಓಕೆನಾ, ಸೊ ಇದು ಈ ಥರ ತಪ್ಪಲ್ಲ ಯಾರು ಮಾಡ್ತಾರೋ ಅವ್ರಿಗೆ ಬಂದ್ಬಿಟ್ಟು ಈ ವಜ್ರಕಾಂತಕ ಸಲ್ಮಾಲಿ ಅನ್ನೋ ಒಂದು ದಂಡನೆ ಬಂದ್ಬಿಟ್ಟು ಯಮಲೋಕದಲ್ಲಿ ಕಾಯ್ತಿದೆ. ಸೊ ಈ ವಜ್ರಕಾಂತಕ ಸಲ್ಮಾಲಿ ಅನ್ನೋ ಒಂದು ದಂಡನೆ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಬಂದ್ಬಿಟ್ಟು ಒಂದು ಟ್ರೀ ಇದೆಯಂತೆ, ಸಿಲ್ಕ್ ಟ್ರೀ. ಓಕೆನಾ, ಸೊ ಸಿಲ್ಕ್ ಟ್ರೀ ಅಂದರೆ ಒಂಥರ ಪಳಬಳ ಅಂತ ಇರ್ತದೆ, ಒಂದು ಕರೆಂಟದು ಇದ್ದಂಗೆ ಲೈಟ್ ಆಗಿರ್ತದಂತೆ. ಅದರಲ್ಲಿ ನಿಮ್ಮನ್ನ ಟೈಮ್ ಆಗ್ಬಿಡ್ತಾರಂತೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಇದ್ರಲ್ಲಿ ಬಂದ್ಬಿಟ್ಟು ಒಂದು ಮಿಂಚಿನ ವೇಗದಲ್ಲಿ ಬಂದ್ಬಿಟ್ಟು ಮಿಂಚಿನ ವೇಗಕ್ಕಿಂತ 100 ಪಟ್ಟು ಹೆಚ್ಚು ವೇಗದಲ್ಲಿ ಬಂದ್ಬಿಟ್ಟು ಕರೆಂಟ್ ಪಾಸ್ ಆಗುತ್ತಂತೆ. ಸೊ ಕರೆಂಟ್ ಪಾಸ್ ಆಗೋ ಜೊತೆ ಮುಳ್ಳು ಜೊತೆಗೆ ಒಳಗಡೆ ನಿಮಗೆ ಕಟ್ಟಾಕೋದು ಬಂದು ಮುಳ್ಳಲ್ಲಿ ಕಟ್ಟಾಕಿರ್ತಾರಂತೆ. ಸೊ ಆ ಕರೆಂಟ್ ಪಾಸ್ ಆಗಿ ಆ ಅನಿಮಲ್ ಎಷ್ಟು ಸಫರ್ ಮಾಡ್ತೋ, ಎಷ್ಟು ಅನಿಮಲ್ ನಿಮ್ಗೆ ಸಫರ್ ಮಾಡಿದ್ರೋ ಅಷ್ಟು ಟೈಮ್ ಬಾಡಿಯಲ್ಲಿ ಎಷ್ಟು ಕೂದಲಿದೆಯೋ ಸೊ ಅಷ್ಟು ದಿನ ಬಂದ್ಬಿಟ್ಟು ನಿಮಗೆ ಈ ಪನಿಷ್ಮೆಂಟ್ ಅಲ್ಲಿ ಕೊಡಲಾಗುತ್ತದೆ. ಸೊ ಯಾರು ಅನಿಮಲ್ಸ್ ಜೊತೆ ಸೆಕ್ಸ್ ಮಾಡಿಕೋತಾರೋ ಸೊ ಅವ್ರಿಗೆಲ್ಲ ಈ ಪನಿಷ್ಮೆಂಟ್ ಯಮಲೋಕದಲ್ಲಿ ಕಾಯ್ತಿದೆ. ಓಕೆ, ನಮ್ಮ ಲಿಸ್ಟಲ್ಲಿ ಇರೋ ನೆಕ್ಸ್ಟ್ ಪನಿಷ್ಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ವೈತರಾಣಿ. ಓಕೆನಾ, ಸೊ ಈ ವೈತರಾಣಿ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ ಒಂದು ನದಿಯಲ್ಲಿ ಎಸ್ದು ಬಿಡ್ತಾರೆ. ಸೊ ನದಿಯಲ್ಲಿ ಎಸೆದಲ್ಲ ಒಂದು ಪನಿಷ್ಮೆಂಟ್ ಅಂತೆಲ್ಲ ಕೇಳಿದ್ರೆ ಫುಲ್ ಹಾಕಿಲಿ. ಓಕೆನಾ, ಸೊ ವೈತರಾಣಿ ಫಸ್ಟ್ ಯಾರಿಗಂತ ಹೇಳ್ತೀನಿ. ಸೊ ವೈತರಾಣಿ ಅನ್ನೋದು ಪನಿಷ್ಮೆಂಟ್ ಯಾರಿಗಪ್ಪ ಅಂತ ಹೇಳಿದ್ರೆ ನಿಮ್ಗಿಂತ ಹೆಡ್ ಇರ್ತಾರೆ ಅನ್ಕೊಳ್ಳಿ, ಒಂದು ಕೆಲಸ ಮಾಡೋ ಕಡೆ ಒಂದು TL ಮ್ಯಾನೇಜರು, ಇವಾಗ ನೀವು ಒಂದು ಅಸೋಸಿಯೇಟ್ ಆಗಿರ್ತಾರೆ, ನಿಮಗೆ TL ಮ್ಯಾನೇಜರ್ ಇರ್ತಾರೆ ಅನ್ಕೊಳ್ಳಿ, ಅವ್ರ ಕೆಲಸನ ಏನೋ ಪಾರ್ಶಲೇಟ್ ಮಾಡೋದಾಗಲಿ, ಇಲ್ಲ ಲಂಚ ಇಸ್ಕೊಂಡು ಕೆಲಸ ಮಾಡೋದಾಗಲಿ, ಇಲ್ಲ ಅವ್ರ ಕೆಲಸನ ಮಾಡೋಕ್ಕೆ ಮಿಸ್ ಮಾಡಿದ್ರು ನಿಮ್ಮ ಮೇಲೆ ಎತ್ತಾಕಿದ್ರು ಅನ್ಕೊಳ್ಳಿ. ಸೊ ಮತ್ತು ಈ ಥರ ಎಲ್ಲ ನಾಟ್ ಓನ್ಲಿ ಏನು ಕಾರ್ಪೊರೇಟ್ ವರ್ಲ್ಡ್, ಬೇರೆ ಯಾವುದು ಗೌರ್ಮೆಂಟ್ ಆಫೀಸಲ್ಲಾಗಲಿ ಲಂಚ ಇಸ್ಕೊಂಡು ಎಷ್ಟೋ ನೋಡಿರ್ತಿರಲ್ಲ, ಒಂದು ಪೊಲಿಟಿಷಿಯನ್ಸ್ ಆಗಲಿ ಒಂದು ಪಾರ್ಶಲಿಟಿ ಇರ್ತದೆ, ಮತ್ತು ಅವರು ಹೇಳಿದ ಕೆಲಸ ಮಾಡಿರಲ್ಲ, ಮತ್ತು ಅವ್ರಿಗೊಂದು ಕೆಲಸ ಬಂದಿರ್ತದೆ ಅದು ಮಾಡಲೇಬೇಕು, ಒಂದು ಕಡೆ ರೋಡ್ ಹಾಕ್ಬೇಕು, ನೀವು ಅವರು ಆಗದೆ ಏಮಾರಿಸ್ಕೊಂಡಿದ್ದಾರೆ, ಸೋಂಬೇರಿಯಾಗಿರ್ತಾರೆ. ಸೊ ಈ ಥರ ಎಲ್ಲ ಕೊಟ್ಟಿರೋ ಕೆಲಸನ ಯಾರು ಮಾಡೋಕ್ಕೆ ಮಿಸ್ ಮಾಡ್ತಾರೋ ಅವ್ರಿಗೆ ಬಂದ್ಬಿಟ್ಟು ಈ ವೈಷ್ಣಾನಿ ಅನ್ನೋ ಒಂದು ದಂಡನೆ ಕಾಯ್ತು. ಸೊ ನದಿಯಲ್ಲಿ ಎತ್ತಾಕೋದಲ್ವಪ್ಪ ಅದೇನು ದೊಡ್ಡ ಇದಂತ ಕೇಳಿದ್ರೆ ಇಲ್ಲ, ಫುಲ್ ಹಾಕಿಲಿ. ಸೊ ಇವಾಗ ನಿಮ್ಗೊಂದು ಕೆಲಸ ಕೊಟ್ಟಿರ್ತಾರೆ, ಈ ಕೆಲಸದಿಂದ ಯಾರು ಎಫೆಕ್ಟ್ ಆಗಿರ್ತಾರೆ, ಇವಾಗ ನೀವು ಮಾಡಿಲ್ಲ ಅಂದ್ಬಿಟ್ಟು ಎಷ್ಟೊಂದು ಜನಕ್ಕೆ ಎಫೆಕ್ಟ್ ಆಗಿರ್ತಾರೆ ಅನ್ಕೊಳ್ಳಿ. ಸೊ ಅವ್ರದ್ದು ಏನು ವೇಸ್ಟೇಜಸ್ಸು, ಈ ಉಗುರು ಕಟ್ ಮಾಡೋಕ್ಕಿರ್ತಾರೆ, ಮತ್ತು ಅವ್ರ ಕೂದಲು ಕಟ್ ಮಾಡಿ ಹಾಕಿರ್ತಾರೆ ಅನ್ಕೊಳ್ಳಿ, ಮತ್ತು ಅವ್ರ ಎಕ್ಸ್ಟ್ರಿಕ್ಟ್ ಏನೋ ಅವ್ರದ್ದು ಮಲ ಏನೋ ಮೂತ್ರ ವಿಸರ್ಜನೆ, ಸೊ ಇದನ್ನೆಲ್ಲ ಬಂದ್ಬಿಟ್ಟು ಒಂದು ನದಿಯಾಗಲ್ಲಿ ಫಾರ್ಮ್ ಮಾಡಿರ್ತಾರಂತೆ ಯಾರು ನಿಮಗಿಂತ ಎಫೆಕ್ಟ್ ಆಗಿರ್ತಾರೋ. ಸೊ ಆ ನದಿಯಲ್ಲಿ ನಿನ್ನ ಎತ್ತಾಕ್ಬಿಡ್ತಾರಂತೆ. ಸೊ ಅಲ್ಲಿ ಬಂದ್ಬಿಟ್ಟು ನೀವು ಅವ್ರದ್ದೇ ಅದನ್ನ ಐಟಮ್ ಮೀನ್ಸ್ ಅವ್ರದ್ದು ಏನು ವೇಸ್ಟೇಜಸ್ ಎಲ್ಲ ತಿನ್ಕೊಂಡು ಅದನ್ನೇ ಕುಡ್ಕೊಂಡು ಎಷ್ಟು ಈ ದಿನ ಇರಬೇಕಂತೇಳಿ ಹೇಳಿದ್ನಲ್ಲ, ಕೂದಲು ಅವ್ರ ಬಾಡಿಯಲ್ಲಿ ಎಷ್ಟು ಕೂದಲು ಇರ್ತದೋ ಅಷ್ಟು ದಿನ ಬಂದ್ಬಿಟ್ಟು ನೀವಲ್ಲಿ ಸಫರ್ ಮಾಡ್ತಿರ್ಬೇಕಂತೆ. ಇದು ಕೇಳಕ್ಕೆ ತುಂಬಾ ನನಗೆ ಏನೋ ಒಂಥರ ವಿಚಿತ್ರವಾಗಿತ್ತು, ಈ ಥರ ಎಲ್ಲ ಹೆಂಗಪ್ಪ ಥಿಂಕ್ ಮಾಡಿ ಬರ್ದಿದ್ದಾರೆ ಅನ್ನೋದು. ಸೊ ಈ ದಂಡನೆಯನ್ನು ಪನಿಷ್ಮೆಂಟು ಅಂದರೆ ಗರುಡ ಪುರಾಣದಲ್ಲಿ ಬರ್ತಿದೆ. ಓಕೆ, ನೆಕ್ಸ್ಟ್ ನಮ್ಮ ಲಿಸ್ಟಲ್ಲಿ ಇರೋ ಪನಿಷ್ಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಸರಮಾಯಧನಂ. ಸೊ ಈ ಸರಮಾಯಧನಂ ಯಾರಿಗಂತ ಹೇಳಿದ್ರೆ ಥರ್ಡ್ ಪರ್ಸನ್. ಓಕೆನಾ, ಸೊ ಥರ್ಡ್ ಪರ್ಸನ್ ಏನಕ್ಕಂತ ಹೇಳ್ತೀನಿ ಅಂದರೆ ಇವಾಗ ನಿಮಗೂ ನನಗೂ ಒಂದು ಪ್ರಾಬ್ಲಮ್ ಇರ್ತದೆ. ಓಕೆನಾ, ಸೊ ನನಗೆ ನೀವು ಆಗಲ್ಲ. ಓಕೆನಾ, ಸೊ ನಿಮಗೆ ನಾನು ಬೇರೆಯವ್ರ ಏನು ಇನ್ನೊಬ್ಬ ಕಾಸು ಕೊಟ್ಟು ಸಾಯಿಸ್ತೀನಿ ಇಲ್ಲ ಓಡಿಸ್ತೀನಿ ಅನ್ಕೊಳ್ಳಿ. ಸೊ ಅವ್ರಿಗೆ ಯಾರು ನಿಮ್ಗೆ ಹೊಡಿತಾರೋ ಅವ್ರಿಗೆ ಬಂದ್ಬಿಟ್ಟು ಈ ಪನಿಷ್ಮೆಂಟ್ ಅಲ್ಲಿ ಯಮಲೋಕದಲ್ಲಿ ಕೊಡೋಕ್ಕಾಗುತ್ತೆ. ನೀವೊಂದು ಮೂವಿ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಸಲಾಗ ಮೂವಿಯಲ್ಲಿ ಬ್ಯಾಟ್ಸ್ಮನ್ಸ್ ಅಂದ್ರೆ ಬೋರ್ಡ್ ಹಾಕೊಂಡು ಒಂದು 4 ಜನ ಇರ್ತಾರೆ ಅನ್ಕೊಳ್ಳಿ. ಸೊ ಅವರು ಏನು ದುನಿಯಾ ವಿಜಯ್ ಹೇಳ್ತಾರೆ ಅಂದ್ಬಿಟ್ಟು ಒಬ್ಬನೋಗಿ ಸಾಯಿಸ್ತಾರೆ. ಸೊ ಇವರಿಬ್ಬರು ಪ್ರಾಬ್ಲಮಲ್ಲಿ ಅವ್ರು ಸೆಂಟ್ರಲ್ ಬಂದು ಹೊಡಿತಾರಲ್ಲ, ಸೊ ಅವ್ರಿಗೆ ಬಂದ್ಬಿಟ್ಟು ಕಾಸ್ಗೋಸ್ಕರ ನಾನು ಹೊಡೆದೆ, ಸೊ ಅವ್ರು ಹೇಳ್ದ ಅಂತ ನಾನು ಹೊಡೆದೆ ಅಂದ್ಬಿಟ್ಟು ನೀವು ಹೋಗಿ ಮಾಡಿದ್ರೆ ಸೊ ನಿಮಗೆ ಬಂದ್ಬಿಟ್ಟು ಸರಮಾಯಧನಂ ಅನ್ನೋ ಒಂದು ಪನಿಷ್ಮೆಂಟು ಯಮಲೋಕದಲ್ಲಿ ಕೊಡ್ತಾರೆ. ಅದು ಪನಿಷ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ ನರಕದಲ್ಲಿ 720 ನಾಯಿಗಳು ಸಾಕ್ತಿದ್ದಾರಂತೆ. ಸೊ ಅದನ್ನು ಬರ್ದವ್ರು 720 ನಾಯಿಗಳು. ಸೊ ಈ 720 ನಾಯಿಗಳು ಅಟ್ ಎ ಟೈಮಲ್ಲಿ ಬಿಚ್ತಾರಂತೆ. ನೀವು ಅಲ್ಲಿ ಒಬ್ಬ ಒಬ್ಬ ಅಲ್ವಾ, ಸೊ 720 ನಾಯಿ ನಿನ್ನ ಸುತ್ತಿ ಕಚ್ಚಿ ನಿನ್ನ ತಿಂದು ಸಾಯಿಸುತ್ತಂತೆ. ಇದು ಬಂದು ಎಷ್ಟೊತ್ತು ನಡೀತದೆ ಅಂತ ಹೇಳಿದ್ರೆ ನೀವು ಒಂದ್ಸತಿ ಸತ್ತೋದ್ರೆ ಒಂದು ಕೂದಲು ಅವ್ರಿಗೆ ಹೋದಂಗೆ, ಮೀನ್ಸ್ ಇವಾಗ ಒಬ್ಬರನ್ನ ಸಾಯಿಸಿರ್ತಾರೆ, ಅವ್ರ ಬಾಡಿ ಎಷ್ಟೋ ಕೂದಲು ಇರ್ತಾರೆ, ಆ ಥರ ಬಂದ್ಬಿಟ್ಟು ಎಷ್ಟೊಂದು ಜನ ಸಾಯಿಸಿರ್ತೀರ ಅನ್ಕೊಳ್ಳಿ. ಅಷ್ಟು ಜನಕ್ಕೆ ಒಬ್ಬ ಬಾಡಿಲಿರೋ ಕೂದಲು ಅಷ್ಟು ದಿನ ಬಂದ್ಬಿಟ್ಟು ನೀವು ನಾಯಿ ಹತ್ರ ಕಚ್ಚಿಸ್ಕೊಂಡು ಸತ್ತಿ ತಿರ್ಗಾ ಬಂದು ಕಚ್ಚಿಸ್ಕೊಂಡು ಸತ್ತಿ. ಸೊ ಈ ಥರ ಆಯ್ತಾನೆ ಇರ್ತದೆ.
ಸೊ ನೆಕ್ಸ್ಟ್ ಟೈಮ್ ಈ ಥರ ಯಾವ್ದಾದ್ರು ಮಾಡ್ಬೇಕು, ಯಾವ್ದಾದ್ರು ಪ್ರಾಬ್ಲಮಲ್ಲಿ ಮೂರನೇದಾಗೂ ಇನ್ವಾಲ್ವ್ ಆಗಬೇಕು. ನನ್ನ ಹೊಡೆದ್ಬಿಟ್ಟ ನಾನು ಕೇಳ್ತೀನಿ ನಮ್ಮ ಮಟ್ಟಲ್ಲಿ ಹೋಗಿ ನಿಂತ್ಕೊಂಡೆ, ಈ ಏನು ಪನಿಷ್ಮೆಂಟ್ ನಮಗೆ ಯಮಲೋಕದಲ್ಲಿ ಕಾಯ್ತಿದೆ. ಓಕೆ ನೆಕ್ಸ್ಟ್ ನಾನು ಇಷ್ಟ ಇರೋ ಪನಿಷ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಕಾಲಸೂತ್ರಂ. ಓಕೆನಾ. ಸೊ ಕಾಲಸೂತ್ರಂ ಯಾರಿಗಂತ ಹೇಳಿದ್ರೆ, ಇವಾಗ ವಯಸ್ಸಾದ ಕಾಲದಲ್ಲಿ ನಿಮ್ಮ ಅಪ್ಪ ಅಮ್ಮ ಆಗಲಿ ಎತ್ಕೊಂಡೋಗಿ ಓಲ್ಡ್ ಏಜ್ ಹೋಮಲ್ಲಿ ಯಾರು ಬಿಡ್ತಿರೋ, ಮತ್ತು ವಯಸ್ಸಾಗಿ ಯಾರೋ ತಾತನ ಅಜ್ಜಿನೇ ಇರ್ತಾರೆ, ಅವ್ರಿಗೆ ಏನು ಊಟ ಆಗದೆ ನೀರು ಆಗದೆ ಒಂಥರ ಟ್ರೀಟ್ ಮಾಡೋದು, ಅವ್ರನ್ನ ಯೂಸ್ ಮಾಡೋ ಗಂಟ ಯೂಸ್ ಮಾಡ್ಕೊಂಡು, ಮೀನ್ಸ್ ಅವ್ರ ವಯಸ್ಸಿರೋ ಗಂಟ ಅವ್ರನ್ನ ಯೂಸ್ ಮಾಡ್ಕೊಂಡು ಅದಾದ್ಮೇಲೆ ಅವ್ರನ್ನ ಎತ್ತಾಕ್ಬಿಟ್ಟು ಸೈಡ್ಗೆ ಎತ್ತಾಗಲಿ ಅಂದರೆ ಆಚೆ ಬಿಟ್ಬಿಡೋದು, ಇಲ್ಲಾಂದರೆ ಎತ್ಕೊಂಡೋಗಿ ಇಲ್ಲಾಂದರೆ ಬಿಟ್ಬಿಟ್ಟು ಬಂದ್ಬಿಡೋದು. ಸೊ ಈ ಥರ ಎಲ್ಲ ಯಾವ ಆ್ಯಕ್ಟಿವಿಟೀಸ್ ಯಾರು ಇನ್ವಾಲ್ವ್ ಆಯ್ತಾರೋ ಸೊ ಅವ್ರಿಗೆ ಬಂದ್ಬಿಟ್ಟು ಈ ಕಾಲಸೂತ್ರ ಅನ್ನೋ ಒಂದು ಪನಿಷ್ಮೆಂಟು ಯಮಲೋಕದಲ್ಲಿ ಕಾಯ್ತಿದೆ. ಏನು ಈ ಕಾಲಸೂತ್ರ ಅನ್ನೋ ಪನಿಷ್ಮೆಂಟ್ ಅಂತ ಏನಂತ ಹೇಳಿದ್ರೆ, ಒಂದು ಗ್ರೌಂಡ್ ದೊಡ್ಡ ಸೈಜ್ ಇರ್ತಲ್ಲ, ಅಷ್ಟು ದೊಡ್ಡ ಸೈಜಲ್ಲಿ ಒಂದು ಬಾಂಡ್ಲಿ, ಸೊ ಒಂದು ಮೆಟಲ್ ಬೇಸ್ಡು ಒಂದು ಐಟಮ್. ಓಕೆನಾ. ಸೊ ಆ ಐಟಮಲ್ಲಿ ಬಂದ್ಬಿಟ್ಟು ನಿಮ್ಮನ್ನ ಓಡಿಸ್ತಾರಂತೆ. ಸೊ ಓಡಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸುಮ್ಮನೆ ಓಡಿಸಲ್ಲ. ಓಕೆನಾ. ಆ ಕೆಳಗಡೆ ಹೇಳಿದ ಒಂದು ಗ್ರೌಂಡ್ ಸೈಜ್ ಇದ್ರು ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ತುಂಬ ಹೈ ಇದರಲ್ಲಿ ಬಂದ್ಬಿಟ್ಟು ಫೈರ್ ಇಕ್ಕಿರ್ತಾರಂತೆ. ಎಷ್ಟು ಅಂತ ಹೇಳಿದ್ರೆ, ಕೈ ಇಕ್ಕಿದ್ರೆ ಇದರಲ್ಲಿ ಬೊಬ್ಬೆ ಬಂದು ಕರ್ಗೋಗ್ಬಿಡ್ಬೇಕಂತೆ. ಸೊ ಆ ಥರ ಫೈರ್ ಇರ್ತಂತೆ. ಸೊ ಆ ಇದರಲ್ಲಿ ಇನ್ನು ಓಡಿಸ್ತಾರಂತೆ. ಎಷ್ಟು ದಿನ ಓಡಿಸ್ತಾರಂತೆ ಹೇಳ್ದಲ್ಲ, ಸೇಮು ಅವರು ಯಾರು ನೀವು ಇದು ಮಾಡಿರ್ತೀವಿ ಈ ಥರ ಅವ್ರ ಬಾಡಿಲಿ ಎಷ್ಟು ಕೂದಿರ್ತಾರೋ ಅಷ್ಟು ದಿನ ಇದ್ರಲ್ಲಿ ಓಡಿಸ್ತಾರಂತೆ. ನೀವು ಓಡ್ತಾ ನಿಮ್ಮ ಕಾಲು ಬೊಬ್ಬೆ ಬಂದು ಬಿದ್ದು ಒಳ್ಳಾಡಿ, ಮೀನ್ಸ್ ನಿಮ್ಮ ಬಾಡೆಲ್ಲ ಅದೇ ಥರ ಫೈರ್ ಆಗಿ ತಿರ್ಗಾ ಸತ್ತೋದಾಗ ತಿರ್ಗಾ ಇಳಿಸ್ತಾರಂತೆ. ಸೊ ಈ ಥರ ಎಲ್ಲ ಮಾಡಿ ಯಾರು ಆ ಥರ ವಯಸ್ಸಾದವ್ರಿಗೆ ತೊಂದರೆ ಕೊಡೋದು ಇಲ್ಲ, ನಿಮ್ಮನ್ನ ಅವ್ರು ನೋಡ್ಕೊಂಡಿರ್ತಾರೆ, ಬಟ್ ನೀವು ಅದನ್ನ ನೋಡ್ಕೊಳಕ್ಕಾಗಲ್ಲ, ನಾನು ಎತ್ಕೊಂಡೋಗಿ ಬಿಟ್ಬಿಡ್ತೀನಿ ಓಲ್ಡ್ ಏಜಲ್ಲಿ ಅಂದ್ಬಿಟ್ಟು ಈ ಥರ ಮಾಡಿದವ್ರಿಗೆ ಈ ದಂಡನೆ ಯಮಲೋಕದಲ್ಲಿ ಕಾಯ್ತಿದೆ. ನಮ್ಮ ಲಿಸ್ಟಲ್ಲಿ ಲಾಸ್ಟು ಮತ್ತೆ ತುಂಬಾ ವ್ಯಾಕ್ ಅಂತ ಹೇಳ್ಬೋದು. ಸೊ ಈ ಥರ ಅನ್ನೋ ಒಂದು ಪನಿಷ್ಮೆಂಟೇ ಈ ಲಾಲ ಭಕ್ಷಣಂ ಅನ್ನೋ ಒಂದು ಪನಿಷ್ಮೆಂಟು. ಸೊ ಈ ಲಾಲ ಭಕ್ಷಣಂ ಅನ್ನೋ ಒಂದು ಪನಿಷ್ಮೆಂಟ್ ಏನಪ್ಪ ಅಂತ ಹೇಳಿ ಇಂಗ್ಲೀಷಲ್ಲಿ ಹೇಳ್ತೀವಿ ನೋಡಿ, ರಿವರ್ ಆಫ್ ಸೆಮೆನ್. ಸೊ ಸೆಮೆನ್ ಅಂದರೆ ಸ್ಪಮ್. ಓಕೆನಾ. ಸೊ ಈ ಸ್ಪಮ್ ರಿಲೇಟೆಡ್ ಥಿಂಗೆ. ಓಕೆನಾ. ಯಾರಿಗಪ್ಪ ಈ ಥರ ಒಂದು ವೇರ್ಡ್ ಒಂದು ಇದು ಅಂತ ಹೇಳಿದ್ರೆ, ಯಾರು ಸೆಕ್ಸ್ ಬಗ್ಗೆನೇ ಬರೀ ಥಿಂಕಿಂಗ್ ಮಾಡ್ತಾರೆ, ಪ್ರೈಮು. ಓಕೆನಾ. ಪ್ರೈಮ್ ಏಮಾಗಿ ಯಾವುದು ಬರೀ ಸೆಕ್ಸ್ ಬಗ್ಗೆ ಹಿಡ್ಕೊಂಡು ಕಾಮದ ಬಗ್ಗೆನೇ ಥಿಂಕ್ ಮಾಡಿಕೊಂಡು ನೀವು ಬೇಸಿಕ್ಕಾಗಿ ಹೇಳ್ಬೇಕಂದ್ರೆ ರೇಪ್ಗಳು ಮಾಡ್ಕೊಂಡು ಓಡಾಡ್ತಾರೆ ಗೊತ್ತಾ. ಸೊ ಇವ್ರುಗಳಿಗೆಲ್ಲ ಈ ಪನಿಷ್ಮೆಂಟು ಯಮಲೋಕದಲ್ಲಿ ಇರ್ತಂತೆ. ಸೊ ಇದು ಯಾರು ಹುಡುಗ ಆಗಲಿ ಹುಡುಗಿ ಆಗಿ ಯಾರಾಗಿದ್ರು ಇದನ್ನ ಥಿಂಕ್ ಮಾಡಿಕೊಂಡು ಅವ್ರ ಲೈಫ್ ಟೈಮಲ್ಲಿ ಎಷ್ಟು ಸ್ಪಮ್ ಕ್ರಿಯೇಟ್ ಮಾಡಿರ್ತಾರೋ ಅದನ್ನೆಲ್ಲ ಬಂದ್ಬಿಟ್ಟು ಒಂದು ರಿವರ್ ಆಗಿ ಫಾರ್ಮ್ ಮಾಡಿರ್ತಾರಂತೆ, ಹುಡುಗ ಆಗಲಿ ಹುಡುಗಿ ಆಗಲಿ. ಸೊ ಇವ್ರನ್ನ ಬಂದ್ಬಿಟ್ಟು ಆ ರಿವರಲ್ಲಿ ಎತ್ತರಿಸ್ಬಿಡ್ತಾರಂತೆ. ಇವ್ರು ಬಂದ್ಬಿಟ್ಟು ಯಾರನ್ನ ಯಾಮಾರಿಸಿರ್ತಾರೋ ಮತ್ತು ಯಾರು ಅವರಿಂದ ಆ ಸೆಕ್ಸ್ ಟಾರ್ಚರ್ ಆಗಲಿ ಸೆಕ್ಸಿಂದ ಯಾರು ಎಫೆಕ್ಟ್ ಆಗಿರ್ತಾರೋ ಅವ್ರ ಬಾಡಿಲಿ ಎಷ್ಟು ಕೂದಲಿರ್ತದೋ, ಸೊ ನಾನು ಸ್ಟಾರ್ಟಿಂಗಿಂದ ಹೇಳ್ದಂಗೆ ಅಷ್ಟು ದಿನ ಬಂದ್ಬಿಟ್ಟು ಆ ರಿವರಲ್ಲಿ ಬಂದ್ಬಿಟ್ಟು ಸೆಮೆನ್ನ ಕುಡ್ಕೊಂಡು ಅದನ್ನೇ ಇದು ಮಾಡ್ಕೊಂಡು ಅದರಲ್ಲೇ ಜೀವನ ಮಾಡ್ಕೊಂಡು ಇರಬೇಕು ಅನ್ನೋದು ಈ ಪನಿಷ್ಮೆಂಟ್ನ ಎಕ್ಸ್ಪ್ಲನೇಷನ್. ಓಕೆ. ಸೊ ನೀವು ನೋಡಿದ್ರಲ್ಲ, ಈ 10 ಪನಿಷ್ಮೆಂಟ್ ಬಂದ್ಬಿಟ್ಟು ಎಷ್ಟು ವೇರ್ಡ್ ಮತ್ತು ಎಷ್ಟು ಹೆಂಗೆ ಥಿಂಕ್ ಮಾಡಿ ಬರ್ದಿರ್ತಾರೆ, ಎಷ್ಟು ತುಂಬ ಆಶ್ಚರ್ಯವಾಗಿದ್ದಿಲ್ಲ. ಆ ಕಾಲದಲ್ಲಿ ಎಷ್ಟು ಥಿಂಕ್ ಮಾಡಿ ಬರ್ತಾರೆ, ಈ ಥರ ತಪ್ಪು ಮಾಡಬಹುದು ಕಮ್ಮಿಂಗ್ ಡೇಸಲ್ಲಿ ಅಂದ್ಬಿಟ್ಟು ಬರ್ದಿಕ್ಕಿದ್ದಾರಲ್ಲ. ಸೊ ತುಂಬಾ ಆಶ್ಚರ್ಯವಾಗಿತ್ತು. ಸೊ ನಿಮ್ಮ ಹತ್ರ ನಾನು ಇವಾಗ ಕೇಳೋ ಕ್ವಶನ್ ಅಂತ ಏನಂತ ಹೇಳಿ, ಇವಾಗ ನಾನೊಂದು 10 ವಿಷಯ ಹೇಳಿದ್ನಲ್ಲ. ಸೊ 10 ವಿಷಯ ಬಂದ್ಬಿಟ್ಟು ಯಾವುದು ನಮ್ಮ ಸೊಸೈಟಿಗೆ ಆ್ಯಕ್ಚುಲಿ ಪ್ರಾಕ್ಟಿಕಲ್ ಆಗಿ ತಂದರೆ ಜೈಲ್ಗಳಲ್ಲಿ ಪನಿಷ್ಮೆಂಟ್ಸ್ ಎಲ್ಲ ಕೊಡ್ತಾರೆ. ಸೊ ಈ ಥರ ಐತೆ, ಇಲ್ಲ ನಿಮ್ಗೆ ಯಾವುದಂದ್ರೆ ಗೊತ್ತಿದೆ, ಸೊ ಈ ಪನಿಷ್ಮೆಂಟ್ನ ನಾವು ಈ ತಪ್ಪು ಮಾಡೋರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟಲ್ಲಿ ಲೀವ್ ಮಾಡಿಬಿಡಿ. ಓಕೆನಾ. ಮತ್ತು ಇದೇ ಥರ ಬೇರೆ ಟಾಪಿಕ್ ನಿಮ್ಮಂತ ನಾನು ಮಾತಾಡಬೇಕಂತ ಹೇಳಿದ್ರು ಯಾವ ಟಾಪಿಕ್ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿಬಿಡಿ. ಸೊ ನೀವು ಫ್ರೆಂಡ್ಸ್ ಯಾರಂದರೆ ಈ ಥರ ತಪ್ಪುಗಳು ಮಾಡ್ತಿದ್ದಾರೆ ಅಂತ ಗೊತ್ತಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಇನ್ನೊಂದು ವೀಡಿಯೋದಲ್ಲಿ ನಮ್ಮನ್ನು ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಬೈ ಫ್ರಮ್ ಸರ್ವಣ ಆ್ಯಂಡ್ ದಿಸ್ ಈಸ್ ಕಂಗ್ಲಿಷ್ ಟಾಕ್. ಚಿಯರ್ಸ್.